ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ನೀವೆಲ್ಲ ಆಲ್ರೆಡಿ ತಮ್ಲೈನ್ ನೋಡಿರ್ತೀರ. ನಾನು ಈ ವಿಡಿಯೋ ಮಾಡ್ತಾರೆ ನನಗೆ ಫುಲ್ ಇವಾಗ ಬೇಜಾರಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಏನು ಗೊತ್ತಾ, ಇದು ನಮ್ಮಮ್ಮ ಮನೆ. ಇದು ನಾವು ಇಷ್ಟು ದಿನ ಇದ್ದಿದ್ದು ಬಾಡಿಗೆ ಮನೆ. ಇದು ನಾವು ನಮ್ಮ ಸ್ವಂತ ಮನೆಗೆ ಶಿಫ್ಟ್ ಆಗಬೇಕು ಅಂತೇಳ್ಬಿಟ್ಟು ಅವತ್ತು ಎಲ್ಲ ಖಾಲಿ ಮಾಡ್ತಿದ್ವಿ. ನಾನು ಬೆಳಗ್ಗೆ 6 ಗಂಟೆಗೆ ಅಲ್ಲಿ ನಮ್ಮ ಮನೆ ಊರಿಂದ ಹೋಗಿದ್ದು. ನಾನು ಅಲ್ಲಿಗೆ ಹೋಗೋಷ್ಟರಲ್ಲಿ 7 ಗಂಟೆ ಆಗಿತ್ತು. 1 ಅವರ್ ಜರ್ನಿ. ಹೋಗ್ದೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಇವರು ಪೂಜೆಗೆ. ನಾನು ಹೋಗಿದ ತಕ್ಷಣ ಪೂಜೆಗೆ ನಾನು ಇಲ್ಲಿಂದನೇ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗಿದ್ದೆ. ನೋಡಿ, ಬೆಳಗ್ಗೆನೇ ನಮ್ಮ ಪಾಪು ಎದ್ದಿದ್ದ. ನನ್ನ ಮಗಳನ್ನ ಹುಡುಕ್ತಾ ಇದ್ದ ಅವನು. ಅವಳು ಮಜ್ಜಿಕೊಂಡಿದ್ಲು. ಅದಕ್ಕೇ ಫುಲ್ಲು ಹುಡುಕಿ ಆಮೇಲೆ ಇಬ್ಬರು ಖುಷಿಯಾಗಿದ್ದು. ಅವ್ರಿಗೊಂಥರ ಚೆನ್ನಾಗಿತ್ತು. ಅವನಿಗೆ ಅವ್ರ ಅಕ್ಕ ನೋಡಿದ ತಕ್ಷಣ ಫುಲ್ ಖುಷಿ ಆಯಿತು. ಮತ್ತು ಪೂಜೆಗೆಲ್ಲ ನನ್ನ ತಂಗಿ ಒಂದು ದಿನ ಮುಂಚೆನೇ ಹೋಗಿ ಅಲ್ಲಿ ನಮ್ಮಮ್ಮನೂ ನನ್ನ ತಂಗಿ ಇಬ್ಬರು ಎಲ್ಲ ಮನೆ ಕ್ಲೀನ್ ಮಾಡಿ ರೆಡಿ ಮಾಡಿ ಬಂದಿದ್ದರು. ನಾವು ಏನಂದರೆ ಹೋಗಿ ಜಸ್ಟ್ ಅಲ್ಲಿ ಪೂಜೆ ಮಾಡಿ ಹಾಲು ಉಗ್ಸೋದು ಒಂದೇ ಬಾಕಿ ಇದ್ದಿದ್ದು. ಆ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಬಂದಿದ್ದರು. ಸರಿ ಅಂತೇಳ್ಬಿಟ್ಟು ನಾವು ಹೋದ್ವಿ. ಎಲ್ಲ ಹೋಗಿ ಅಲ್ಲೋಗಿ ನನ್ನ ತಂಗಿ ದೇವ್ರ ಮನೆಯಲ್ಲಿ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿಕೊಂಡ್ಲು. ನಾನು ಹೋಗಿ ಅಡುಗೆ ಮನೆಯಲ್ಲಿ ಹಾಲು ಉಗ್ಸಿದೆ. ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯ್ತು ಗೈಸ್. ನಮಗೆ ಏನಂದರೆ ನಾವು ಸ್ವಂತ ಮನೆ ಇದ್ಕೊಂಡು ಬಾಡಿಗೆ ಮನೆಗೆ ಯಾಕೆ ಹೋದ್ವಿ ಅಂತಂದರೆ ನಮಗೆ ಯಾಕೋ ಗೊತ್ತಿಲ್ಲ, ಈ ಮನೆ ನಮಗೆ ಆಗಿ ಬಂದಿಲ್ಲ. ಮನೆ ನಾವೀಗ ಕಟ್ಟಿ ಇಲ್ಲಿಗೆ ಬಂದಾಗಿಂದನೂ ಏನಾದರೂ ಒಂದು ಪ್ರಾಬ್ಲಮ್ಮು ಅಂದರೆ ಹುಷಾರಿಲ್ದಿರ ಆಗೋದು, ಮತ್ತು ಏನಾದರೂ ಕೈಗೆ ಕಾಲಿಗೆ ಏನಾದರೂ ಪೆಟ್ಟಾಗೋ ಥರ, ಅಂದರೆ ಮನೆಯಲ್ಲಿ ದುಡಿತಾ ಇರ್ತಾರಲ್ವ ಅಂಥವ್ರಿಗೆ ಏನಾದರೂ ಒಂದು ಪ್ರಾಬ್ಲಮ್ ಆಗಿ ನಮಗೆ ಸಂಪಾದನೆ ಇಲ್ದಿರೋ ಥರ ಆಗ್ತಾಯಿತ್ತು. ಅದರಿಂದ ನಾವು ಇರೋ ಮನೆ ಬಿಟ್ಟು ಬಾಡಿಗೆ ಮನೆಗೆ ಹೋಗಂಗಾಗಿತ್ತು. ಏನಿಲ್ಲ ಅಂದರೂ ನಾವು ಒಂದು 2.5 ವರ್ಷ ಆಯಿತು ನಾವು ಬೇರೆ ಮನೆಗೆ ಹೋಗಿ. ಆದರೂ ನಮಗೆ ಯಾಕೋ ಬೇರೆ ಮನೆಯಲ್ಲಿ ಎಷ್ಟು ದಿನ ಅಂತ ಇರೋ ಮನೆ ಬಿಟ್ಬಿಟ್ಟು ಬೇರೆ ಮನೆಗೆ ಏನಕ್ಕೆ ಹೋಗೋದು ಅಂತ ಅಂದ್ಬಿಟ್ಟು, ಅದರಲ್ಲೂ ನಾವು ಇಲ್ಲಿ ಬಾಡಿಗೆ ಕೊಟ್ಟಿದ್ದವರು ಮನೆ ಎಲ್ಲ ಹಾಳು ಮಾಡಿ ಇಟ್ಬಿಟ್ಟಿದ್ರಲ್ಲ, ಅದಕ್ಕೆ ನಮ್ಗೆ ಬೇಜಾರಾಗೋಯ್ತು. ಬೇಜಾರಾಗಿ ನಮ್ಮ ಮನೇಲಿ ನಾವು ಇರೋಣ ಬಿಡು ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ ನಮ್ಮ ಮನೆಗೆ. ಏಯ್ ಡ್ಯಾಡಿ ಎಂದ ಪಾಪ, ಡ್ಯಾಡಿ ಎಂದ ಯಾಡಕ್ ಪಯ್ಯ ಡ್ಯಾಡಿ పిలి ఎట్లా పాప ಗೈಸ್ ನೋಡಿ, ಇವನು ನನ್ನ ತಮ್ಮ ರಾಯ್ಡ ನಾಚಿಕೆ. ಅಯ್ಯೋ, ನಿನ್ಗೆ ಹುಡುಗಿಯನ್ನು ಹುಡುಕ್ತಾ ಇಲ್ಲ ಬಿಡಪ್ಪ, ತೋರ್ಸು ನೋಡಿ ಗೈಸ್. ಇದು ಹೊಟ್ಟೆ ಉರಿದು ಹೊಟ್ಟೆ ಕೋಳಿ ಪಿಳ್ಳೆ. ನಮ್ಮಪ್ಪ ನನ್ನ ಮಗಳು ನಿಂತ್ಕೊಂಡಿರೋದಕ್ಕೆ ಬಾರೆ ಕಡೆಲಿ ಇವ್ ನೋಡು. ನಿಮ್ಮ ಹತ್ರನೇ ಇರ, ನಿಮ್ಮ ಹತ್ರ ಇರ. ಅದು ಕೊಡ್ತಾನೆ ಇಲ್ಲ, ನೋಡಿ ಗೈಸ್, ಇಂಥ ಮಕ್ಕಳು ಬೇಕಾ ನಿಮ್ಗೆ? ಒಂದ್ ಕಡೆ ಎಲ್ಲ ನೀಟಾಗಿ ಜೋಡಿಸಿದ್ರೆ ಹೆಂಗ್ ಗಲೀಜ್ ಮಾಡ್ತಾನೆ ನೋಡ್ರಿ. ಎತ್ತಿಕ್ಕ ಬೇರೆ ನೋಡಿ, ಅವನೇ ಏನಾದ್ರೂ ಒಂದು ಹೇಳ್ತಾನೆ. ಹೇ ಎತ್ತಿಕ್ಕ ಮೇಲೆ, ಎತ್ತಿಕ್ಕ ಬಿಡೋ ಸಾಮಾನು, ಎತ್ತಿಕ್ಕೊಲ್ಲಿ. ಏನ್ ಕೂತ ಎತ್ತಿಕ್ಕು. ಹಾ, ಏನೇನು ಏನು ಏನ ಕುಟುಕು ಬಿಡ ಬಿಡ, ಹೋಗ ಮಲ್ಕೋ, ಹೋಗಲ್ಲಿ ನೋಡು, ಹೋಗ ಎದಳೆ ಬೇರೆ. ಲೈಟ್ ಹಾಕಿದಕ್ಕೆ ನೋಡಿ ಗೈಸ್, ಹೆಂಗ್ ನೋಡ್ತಾವ ನೀನು. ಹೆಂಗ್ ಗುರಾಯಿಸೋದು? ಗುರಾಯಿಸು. ತೋಯ್ತು ಲೈತು, ಓನು ಲೈತು ತೋತು. ಹಾ, ನಮ್ಮ ಮನೆಗೆ ನಾವು ಬಂದ್ಬಿಟ್ಟಿದ್ದೀವಿ ಅನ್ನೋ ಫುಲ್ ಖುಷಿಯಲ್ಲಿದ್ವಿ ನಾವು. ಅವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ನನಗೂ ಮೇಕಪ್ ಇತ್ತು ಬೇರೆ ಕಡೆ. ನಾನು ಹೋಗಿ ಮೇಕಪ್ಪು ಸಾಟರ್ಡೆ ಸಂಡೇ ಅನ್ಕೋತೀನಿ ಮೇಕಪ್ ಮುಗಿಸ್ಕೊಂಡು ಬಂದೆ. ನಾನು ಬಂದು ಮತ್ತು ನನ್ನ ತಮ್ಮ ಫ್ರೆಂಡ್ಸೇ ಮನೆ ಶಿಫ್ಟಿಂಗ್ ಎಲ್ಲ ಅವರೇ ಆಲ್ರೆಡಿ ನನ್ನ ತಮ್ಮ ಫ್ರೆಂಡ್ಸೇ ಎಲ್ಲ ತೊಗೊಂಡು ಬಂದು ಮಾಡಿಬಿಟ್ಟಿದ್ರು.
ಇದು ನೋಡಿ ನಮ್ಮ ಪಾಪು ಊಟ ಮಾಡಿಸ್ತಾ ಇದ್ದಾನೆ ನಮ್ಮ ಮಗಳಿಗೆ. ಅದಕ್ಕೊಂದು ವೀಡಿಯೋ ಮಾಡಿಕೊಂಡೆ. ಅವಳಿಗೆ ಊಟ ಮಾಡಿಸೋದು ಅವ್ನು ನೋಡಿ ಹೆಂಗೆ ಅವತಾರ ಮಾಡ್ತಾಯಿದ್ದ, ಅದನ್ನ ನೋಡಿನೇ ಒಂದು ವೀಡಿಯೋ ಮಾಡಿಕೊಂಡೆ ನಾನು. ಮತ್ತು ಮನೆ ಶಿಫ್ಟಿಂಗ್ ಅಷ್ಟೇ ಗೈಸ್. ಎಲ್ಲಿ ನನ್ನ ತಮ್ಮ ಫ್ರೆಂಡ್ಸ್ ಇದ್ದಾರಲ್ಲ, ಬರೀ ಒಂದು 4 ಜನ ಬಂದಿದ್ರು, ಅಷ್ಟೇ ಜನನೇ. ಒಂದು ಚೂರು ನಮಗೇನು ಕೆಲಸ ಇದ್ದಿರ ಎಲ್ಲ ನೀಟಾಗಿ ಅವರೇ ಎಲ್ಲ ಶಿಫ್ಟ್ ಮಾಡಿಕೊಟ್ಬಿಟ್ಟು ಹೋದರು. ಮತ್ತು ಅವತ್ತು ಸಂಜೆ ನಾವು ಅಷ್ಟು ಖುಷಿಯಾಗಿದ್ವಲ್ಲ, ಆ ಖುಷಿ ಅಷ್ಟಿಗೆ ಲಾಸ್ಟ್ ಆಗಿಬಿಡ್ತು ಅನ್ನಿಸ್ತು ನನಗಂತೂ. ಸಖತ್ ಬೇಜಾರಾಯಿತು ಗೈಸ್. ನಾವು ಎಷ್ಟು ಖುಷಿಯಾಗಿದ್ವೋ ಅಷ್ಟೇ ನೋವು ಅನುಭವಿಸಿದ್ದೀವಿ. ಇವಾಗೂ ಅಷ್ಟೇ ಆ ನೋವು ಇನ್ನೂ ನಮಗೆ ಇದಾಗಲಿಲ್ಲ. ಅದು ಏನು ಪ್ರಾಬ್ಲಮ್ ಆಗಿದೆ ಅಂತೇಳ್ಬಿಟ್ಟು ನಾನು ನೆಕ್ಸ್ಟು ವೀಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ನನಗೆ ಅದು ಒಂಥರ ಹೇಳೋಕ್ಕೆ ಆಗ್ತಿಲ್ಲ, ತುಂಬ ದುಃಖ ಇದೆ, ಹೇಳೋಕ್ಕಾಗ್ತಿಲ್ಲ ಗೈಸ್. ಏನು ಗೊತ್ತಾ, ನನ್ನ ತಂಗಿಗೆ ಮತ್ತು ನಮ್ಮ ಅಪ್ಪಗೆ ಆಕ್ಸಿಡೆಂಟ್ ಆಯಿತು. ಅದಕ್ಕೇನೆ ಅದು ವೀಡಿಯೋಸ್ ನಾನು ನೆಕ್ಸ್ಟು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ನಾವೆಲ್ಲ ಹಾಸ್ಪಿಟ್ಲಲ್ಲೇ ಇದ್ದೀವಿ. ಆದರೆ ಇಬ್ಬರು ಸೇಫಾಗೇ ಇದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಅದು ಏನಾಗಿದೆ ಅಂತೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನೀಟಾಗಿ ಹೇಳ್ತೀನಿ. ಓಕೆ ಗೈಸ್, ಇವತ್ತಿನ ವೀಡಿಯೋ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋ ನಾನು ಆದಷ್ಟು ಬೇಗ ನಿಮಗೆ ಶೇರ್ ಮಾಡ್ತೀನಿ. ಓಕೆ ಬಾಯ್, ಥ್ಯಾಂಕ್ ಯು.